ಕೆನೆ ಎಲ್ಲ ತೆಗೆದಿಟ್ಟಿದ್ದೆ. ಸುಮಾರು ಇದೊಂದು 15 ದಿನದ್ದು ಕೆನೆ ಅಂತ ಅನ್ಕೊತೀನಿ. 15 ದಿನ 15-16 ದಿನದ ಕೆನೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇದಕ್ಕೆ ಸ್ವಲ್ಪ ಈಗ ಮೊಸರು ಹಾಕ್ತಾಯಿದ್ದೀನಿ. ಮೊಸರನ್ನ ಹಾಕ್ಬಿಟ್ಟು ಬಿಡ್ತೀನಿ ಇವಾಗ. ಬೆಳಗ್ಗೆ ಇದು ಬೆಣ್ಣೆ ತೆಗೆಯೋಕ್ಕೆ ರೆಡಿಯಾಗಿರುತ್ತೆ. ಬೆಳಗ್ಗೆ ಎದ್ದು ಬೆಣ್ಣೆ ತೆಗಿತೀನಿ. ಚಳಿ ಬೇರೆ ಮಳೆ ಬೇರೆ ಬರ್ತಿರೋದ್ರಿಂದ ಬೆಣ್ಣೆ ಹೇಗೆ ಬರುತ್ತೋ ಗೊತ್ತಿಲ್ಲ. ಒಟ್ಟು ನಾಳೆ ನೋಡೋಣ. ಈಗ ಎಪ್ಪಾಕಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಆರಾಮಾಗಿ ಬೆಣ್ಣೆ ತೆಗಿಬೋದು. ಅದಕ್ಕೆ ಈಗ ಸ್ವಲ್ಪ ರಾತ್ರಿ ಮೊಸರು ಹಾಕ್ಬಿಡ್ತೀನಿ. 2-3 ದಿನ ಆಗಿಬಿಟ್ರೆ ತುಂಬ ಹುಳಿ ಹುಳಿ ಅನಿಸುತ್ತೆ. ಈಗ ಮೊದಲೇ ಒಂದು 15 ದಿನದ ಕೆನೆ ಇದು. ಈಗ ಇದಕ್ಕೆ ನಾನು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಎಲ್ಲ ಚೆನ್ನಾಗಾಗುತ್ತೆ ಕೆನೆ. ಬೆಣ್ಣೆ ತೆಗೆಯೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಬೆಳಗ್ಗೆ ಬೆಣ್ಣೆ ತೆಗಿತೀನಿ. ಬೆಣ್ಣೆ ತೆಗಿಯೋಕ್ಕೆ ಕೆನೆಗೆ ಮೊಸರು ಹಾಕಿದ್ದೀನಿ. ಮುಚ್ಚಿಟ್ಬಿಡ್ತೀನಿ. ಇವೆಲ್ಲ ನನ್ನ ಮಗಳು ಪರ್ಸ್, ವ್ಯಾನಿಟಿ ಬ್ಯಾಗ್ ಆಡೋಕ್ಕಂತ ಇಟ್ಕೊಂಡಿದ್ದಾಳೆ. ಆಟ ಆಡೋದಕ್ಕೆ ನನ್ನ ಒಳ್ಳೆ ಬ್ಯಾಗೆಲ್ಲ ಕೊಟ್ಟಿದ್ದೀನಿ. ಇಟ್ಕೊಂಡು ಆಟ ಆಡ್ತಾ ಇರ್ತಾಳೆ. ಈ ರೀತಿ ಸಿಂಪಲ್ಲಾಗಿ ಇದೊಂದು ರೂಮು. ಇದು ಎಂಟ್ರೆನ್ಸ್ ನಮ್ಮ ಮನೆ. ಇದೊಂದು ಆನೆ ಮುಖ ಇದೆ ಇಲ್ಲಿ. ತುಂಬ ವರ್ಷದ್ದು ಹಳೆಯದು ನಮ್ಮನೆ ನೋಡಿ. ನಮ್ಮನೆ ಇಲ್ಲಿಂದ ಅಲ್ಲಿಗಿದೆ, ಅಷ್ಟು ದೂರ. ತುಂಬ ದೊಡ್ಡ ಮನೆ ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ಅಗಲ ಕಡಿಮೆ, ಉದ್ದ ಜಾಸ್ತಿ. ಇಲ್ಲಿ ಸೋಫಾಗಳು ಹಾಕಿದ್ದೀವಿ. ಇಲ್ಲಿ ಸೋಫಾ ಸೆಟ್ ಇದೆ. ಇಲ್ಲೊಂದು ದಿವಾನ್ ಕಾಟ್ ಇದೆ. ಟಿ ವಿದು ನೋಡಿ ಈ ಥರ ಶೋಕೇಸ್ ಇದೆ. ಮಾಡಿಸಿರೋದು ಇದು ನಾವು ಮಾಡಿಸಿರೋ ಅಂಥ ಟಿ ವಿ ರ್ಯಾಕ್. ಇವರು ನಮ್ಮ ತಾತ ಅಂದರೆ ನಮ್ಮ ಮನೆಯವರ ಅಜ್ಜ, ನಮ್ಮ ಅತ್ತೆಯವರ ತಂದೆ. ನಮ್ಮ ಮನೆ ಈ ಥರ ಸಿಂಪಲ್ಲಾಗಿ ಇರೋವಂಥದ್ದು. ತುಂಬ ದೊಡ್ಡದಾಗಿ ಆಡಂಬರವಾಗಿ ಏನಿಲ್ಲ. ಇಲ್ಲಿ ಸ್ಟೇರ್ಕೇಸ್ ಇದೆ ಮೇಲೆ ಹಟ್ಟಕ್ಕೆ ಹೋಗಲಿಕ್ಕೆ. ಏನಪ್ಪ ಅಂತಂದರೆ ನಿಮಗೆ ಇಲ್ಲೊಂದು ಟ್ವಿಸ್ಟ್ ಇದೆ, ಏನಂತ ಹೇಳ್ತೀನಿ ನಾನು. ಇದೆಲ್ಲ ನನ್ನ ಮಗಳು ಆಟ ಆಡೋದು ಎಲ್ಲ ಬರ್ತಡೆಗೆ ನಾವು ತಂದಿರೋ ಅಂಥದ್ದು. ಅವಳು 1 ವರ್ಷದಿಂದ ಈಗ 10 ವರ್ಷ 9 ವರ್ಷ ತುಂಬಿತು ಅವಳಿಗೆ. ಅಲ್ಲಿಂದ ಅಲ್ಲಿಗೆ ಅವಳಿಗೆ 9 ತುಂಬಿ ಈಗ 10ನೇ ವರ್ಷಕ್ಕೆ ನಡೀತಾ ಇದೆ. 1ನೇ ವರ್ಷದಿಂದ 10ನೇ ವರ್ಷದ ತನಕ ಕೊಟ್ಟಿರೋಂಥ ಗಿಫ್ಟ್ಸ್ ಎಲ್ಲ ಇಲ್ಲೇ ಇದೆ. ಅವಳಿಗೆ ಕೊಟ್ಟಿರೋ ಅಂಥದ್ದು ಈ ಥರ ಇರುವಂಥದ್ದು ನಮ್ಮ ಮನೆ. ಪುಟ್ಟ ಮನೆ ಅಂತಲೇ ಹೇಳ್ಬೋದು. ನಮ್ಮ ಮದುವೆಯಾಗಿ 5ನೇ ವರ್ಷಕ್ಕೆ ಈ ಫೋಟೋ ತೆಗೆಸ್ಕೊಂಡಿದ್ದು ನಾವು. ನೋಡಿ ಆವಾಗ ಹೆಂಗಿದ್ದೀವಿ ಇಬ್ಬರೂ. ಈಗೆಲ್ಲ ಚೇಂಜ್ ಆಗಿಬಿಟ್ಟಿದ್ದೀವಿ ತುಂಬ. ಚೆನ್ನಾಗಿದೆ. ನನಗೆ ಕಲರ್ ತುಂಬ ಇಷ್ಟ ಆಗಿ ತೊಗೊಂಡಿದ್ದು. ಇದು ತುಂಬ ಇಷ್ಟ ಆಗಿ ತೊಗೊಂಡಿದ್ದೆ. ರೆಡ್ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡೆ. ತುಂಬ ಇಷ್ಟ ಆಗಿತ್ತು ಅದು ನನಗೆ, ಹಾಗಾಗಿ ತೊಗೊಂಡೆ. ಅಂತ ಬರೀ ಏನೋ ನಾನು ಡೆಕೋರೇಟ್ ಮಾಡಿಲ್ಲ. ಇರೋದನ್ನೇ ಸಣ್ಣ ಪುಟ್ಟದನ್ನೇ ನಾನು ಡೆಕೋರೇಟ್ ಮಾಡಿ ಇಟ್ಟಿರೋ ಅಂಥದ್ದು ಮನೆಗೆ. ನಮ್ಮ ಮನೆ ಪುಟ್ಟ ಮನೆ ನೋಡಿ, ಈ ಥರ ಇದೆ ನಮ್ಮ ಮನೆ. ಇವರೊಬ್ಬರು ಯಾವಾಗೂ ನಮಸ್ಕಾರ ಮಾಡ್ತಾನೆ ಇರ್ತಾರೆ ಮನೆಯಲ್ಲಿ. ನೋಡಿ ಮನೆ ದೊಡ್ಡದಾಗಿದೆ ತುಂಬ. ಇದು ಒಂದು ರೂಮ್.
ಇದು ಡೈನಿಂಗ್ ಹಾಲ್ಗೆ ಅಂತ ಮಾಡಿಸ್ತಾ ಇದ್ವಿ. ಅದು ಹೋಗಿ ಏನೋ ಆಯ್ತು. ಈಗ ಬೇಡ, ಅದು ಸುಮ್ಮನೆ ಮಾತಾಡೋದು ಬೇಡ, ಮನಸ್ಸಿಗೆ ಬೇಜಾರು ಅನಿಸುತ್ತೆ. ಹಂಗಾಗಿ ಇಲ್ಲಿ ಒಂದು ವಾರ್ಡ್ರೋಬ್ ಮಾಡ್ಕೊಂಡ್ವಿ. ವಾರ್ಡ್ರೋಬು ಅಂತ ಬಾರಿ ನಾನೇನು ಜೋಡಿಸಿಲ್ಲ, ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿರೋ ಅಂಥ ವಾರ್ಡ್ರೋಬು. ಅಂಥ ಬಾರಿ ನಾನೇನು ಅಷ್ಟೊಂದು ನನ್ನ ಹತ್ರ ಸೀರೆಗಳೆಲ್ಲ ಇಲ್ಲ. ಇದ್ದರೆ ಏನೊಂದು 100 ಮೇಲೆ ಇರ್ಬೋದು, 100-150 ಸೀರೆ ಇರ್ಬೋದೇನೋ ಅಷ್ಟೇ, ಜಾಸ್ತಿ ಇಲ್ಲ ಅಂದ್ಕೊತೀನಿ. ನೋಡಿ, ಇಲ್ಲಿ ಸ್ವಲ್ಪ ಸೀರೆ ಎಲ್ಲ ಜೋಡಿಸಿದ್ದೀನಿ. ಆಮೇಲೆ ಇಲ್ಲಿ ಕೆಳಗಡೆ ಇವೆಲ್ಲ ಹೊಸ ಸೀರೆ, ನಾನು ಒಂದು ಸತಿನೂ ಉಟ್ಟಿಲ್ಲ, ಇವು ಓಪನು ಮಾಡಿಲ್ಲ ಇದೆಲ್ಲ. ಇಲ್ಲಿ ಡೈಲಿ ವೇರ್ ಅಂದರೆ ನಾನೇನು ಡೈಲಿ ಸೀರೆ ಹಾಕ್ಕೊಳಲ್ಲ. ಈಗಂತೂ ಎಲ್ಲರೂ ಹೋದರೆ ಚೂಡಿದಾರೆ ಹಾಕೋದ್ರಿಂದ ಸೀರೆ ಹಾಕೋದೇ ಕಡಿಮೆ ಆಗ್ಬಿಟ್ಟಿದೆ. ಏನಾದರೂ ಹಾಕ್ಬೇಕು ಅಂತಂದರೆ ಇಲ್ಲಿರೋದ್ರಲ್ಲೇ ಯಾವ್ದಾದ್ರು ಒಂದು ಸೀರೆ ಹಾಕ್ಕೊತೀನಿ. ನನ್ನ ಮದುವೆ ಆದಾಗೆ ತೊಗೊಂಡಿದ್ಕಿಲಿಂದ ಇಲ್ಲಿವರೆಗೂ ನಾನು ಏನು ಸಿಂಪಲ್ಲಾಗಿ ಸೀರೆ ಎಲ್ಲಾದರೂ ಹೋದರೆ ಬಂದರೆ ಹಾಕೊಳಕ್ಕೆ ಬೇಕು ಅಂತ ತೊಗೊಂಡಿರೋ ಸೀರೆಯಲ್ಲಿ ಇಲ್ಲೆಲ್ಲ ಜೋಡಿಸಿದ್ದೀನಿ. ಇಲ್ಲಿ ಎಲ್ಲ ನಾನು ಚೂಡಿದಾರ್ಗಳು, ಹಳೆ ಚೂಡಿದಾರ್ಗಳೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಬೀರಿದೆ, ಅದರಲ್ಲೂ ಇಟ್ಟಿದ್ದೀನಿ, ತೋರಿಸ್ತೀನಿ ನೋಡಿ. ಈ ಥರ ಸಿಂಪಲ್ಲಾಗಿ ಈ ಕಡೆದು ನನ್ನ ವಾರ್ಡ್ರೋಬು. ಈ ಕಡೆ ನನ್ನ ಯಜಮಾನ್ರು, ನನ್ನ ಮಗಳ ಬಟ್ಟೆ ಇಟ್ಟಿರ್ತೀನಿ. ನನ್ನ ಮನೆಯವ್ರು ಯಾವಾಗಲೂ ಬೈತಿರ್ತಾರೆ, ಒಂದು ವಾರ್ಡ್ರೋಬ್ ಫುಲ್ ನಿಂದೆ ಬಟ್ಟೆ ಇದೆ, ನಮ್ಮ ಬಟ್ಟೆ ಎಲ್ಲ ಎಲ್ಲೋ ಒಂದು ಕಡೆ ಹಾಕಿರ್ತೀಯ ಅಂತ. ನನ್ನದೇ ಜಾಸ್ತಿ ಬಟ್ಟೆ ಇರೋದು ಅವ್ರಕ್ಕಿನ್ನ. ನೋಡಿ, ಇಲ್ಲಿ ನಮ್ಮ ಮನೆಯವ್ರದ್ದು ಶರ್ಟ್ಗಳನ್ನ ನೇತಾಕಿದ್ದೀನಿ. ನಮ್ಮ ಮನೆಯವ್ರ ಡೈಲಿ ಯೂಸ್ ಬಟ್ಟೆಗಳು. ಇಲ್ಲಿ ಟವಲ್ಲು, ಪಂಚೆ, ಕರ್ಶಿಪ್ಪು ಆ ಥರ ಎಲ್ಲ ಇಟ್ಟಿದ್ದೀನಿ. ಈ ಕಡೆ ಈ ಸೈಡು ನನ್ನ ಮಗಳು ಹೊಸ ಬಟ್ಟೆಗಳು ಎಲ್ಲರೂ ಹೋದರೆ ಬಂದರೆ ಹಾಕ್ಕೊಳಕ್ಕೆ ಇಟ್ಟಿದ್ದೀನಿ. ಇದು ಡೈಲಿ ವೇರ್ ಬಟ್ಟೆ ಹಾಕ್ಕೊಳ್ಳೋದು. ಎಲ್ಲ ಎಷ್ಟು ಮಡ್ಚಿಟ್ರು ಕಿತ್ತಾಕ್ಬಿಡ್ತಾಳೆ, ಒಂದು ನೀಟಾಗಿರೋಕ್ಕೆ ಬಿಡಲ್ಲ. ನೋಡಿ, ನನ್ನ ಮಗಳದು, ನಮ್ಮ ಯಜಮಾನ್ರದ್ದು ವಾರ್ಡ್ರೋಬ್ ಇದು, ಅವ್ರ ಬಟ್ಟೆ. ನೋಡಿ, ಇದು ನಮ್ಮ ಡ್ರೆಸ್ಸಿಂಗ್ ಟೇಬಲು. ತುಂಬ ವರ್ಷ ಆಯಿತು ತೊಗೊಂಡು, ತುಂಬ ಅಂದರೆ ಸುಮಾರು ಒಂದು 5-6 ವರ್ಷನೇ ಆಯ್ತೇನೋ. ಚೆನ್ನಾಗಿದೆ, ಕ್ಲೀನಾಗಿ ನೀಟಾಗಿ ಇಟ್ಕೊತೀನಿ, ಹಾಗಾಗಿ ಏನೂ ಹಾಳಾಗಿಲ್ಲ, ಚೆನ್ನಾಗಿದೆ. ನೋಡಿ, ನನ್ನ ಮಗಳು ಪೌಡರ್ ಡಬ್ಬಿ ಎಲ್ಲ ಅಲ್ಲೆಲ್ಲ ಇಟ್ಟಿದ್ದಾಳೆ. ಸ್ಕೂಲಿಗೆ ಹೋದ್ಲಲ್ಲ ಇವಾಗ, ಹಂಗಾಗಿ ಎಲ್ಲ ನೀಟ್ ಮಾಡಬೇಕು. ಇಲ್ಲೊಂದು ವಾಶ್ ಬೇಷನ್ ಇದೆ. ಅದನ್ನು ನಾವು ಯಾರು ಯೂಸೇ ಮಾಡಲ್ಲ, ನಾವು ಬೇಗ ತಟ್ಟೆ ಎತ್ಕೊಂಡೋಗಿ ಸಿಂಕಲ್ಲೇ ತೊಳ್ಕೊಂಬಿಡ್ತೀವಿ. ಇದನ್ನು ಯೂಸ್ ಮಾಡೋದಂದರೆ ನಮ್ಮನೆ ನನ್ನ ಮಗಳು ಒಬ್ಬಳೇ, ಅವಳು ಬಿಟ್ಟರೆ ಯಾರು ಯೂಸ್ ಮಾಡಲ್ಲ. ನೋಡಿ, ಇದೊಂದು ಡ್ರೆಸ್ಸಿಂಗ್ ಟೇಬಲು, ಇದೊಂದು ವಾರ್ಡ್ರೋಬು ಇದೆ. ಹಾಗೆ ಇಲ್ಲಿ ಒಂದು ದಿವಾನ್ ಕಟ್ ಹಾಕಿದ್ದೀನಿ. ಮತ್ತು ನೋಡಿ, ಈ ಥರ ಇಲ್ಲಿ ಫಸ್ಟು ನಾನು ಚೇರ್ಗಳು ಇಟ್ಟಿದ್ದೆ. ಮೊನ್ನೆ ಸ್ವಲ್ಪ ಚೇಂಜ್ ಮಾಡಿದೆ, ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಆವಾಗ ಸುಮ್ಮನೆ ಚೇರು ಅಲ್ಲಿ ಇಲ್ಲಿ ಎತ್ತಾಕ್ತಾ ಇರ್ತಾರೆ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದೀನಿ. ಇಲ್ಲೊಂದು ದಿವಾನ್ ಕಟ್ ಹಾಕಿದ್ದೀನಿ. ಹಾಗೆ ನೋಡಿ, ಇಲ್ಲೊಂದು ದಿವಾನ್ ಕಟ್ ಹಾಕಿದ್ದೀನಿ. ಈ ದಿವಾನ್ ಕಾಟ್ ಈ ಥರ ಹಾಕಿದ್ದೀನಿ ಸಿಂಪಲ್ಲಾಗಿ. ಇದು ಸೀರೆಯಲ್ಲಿ, ನಮ್ಮ ಅತ್ತೆ ಸೀರೆಯಲ್ಲಿ ಈ ಥರ ಹೊಲ್ದ್ಬಿಟ್ಟು ಹಾಕಿರೋದು. ಇದು ಸೀರೆನೂ ಇತ್ತು, ಅದು ಇನ್ನೊಂದು ಇದಕ್ಕೆ ಹಾಕ್ಬಿಟ್ಟೆ, ಹಂಗಾಗಿ ನಾನು ಇದನ್ನು ಇಲ್ಲೇ ಹಾಕಿದ್ದೀನಿ. ಸಿಂಪಲ್ಲಾಗಿರೋ ಅಂಥದ್ದು ಅಡುಗೆ ಮನೆ. ನಾನು ಡೈಲಿ ಇಲ್ಲೇ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಇದೊಂದೇ ಜಾಗದಲ್ಲೇ ಜಾಸ್ತಿ ವೀಡಿಯೋಸ್ ಮಾಡೋದು ನಾನು, ಯಾಕಂದರೆ ಕಿಟಕಿ ಇದೆ, ಕಿಟಕಿಯಿಂದ ಬೆಳಕು ಚೆನ್ನಾಗಿ ಬರುತ್ತೆ ಅಂಥೇಳಿ ಇದೊಂದು ಜಾಗದಲ್ಲೇ ಜಾಸ್ತಿ ವೀಡಿಯೋಸ್ ಮಾಡೋದು ನಾನು. ಅಪರೂಪ ಅಲ್ಲಿ ಇಲ್ಲಿ ಹಿಂದ್ಗಡೆ ಮುಂದ್ಗಡೆ ಎಲ್ಲ ವೀಡಿಯೋಸ್ ಮಾಡೋದು. ನೋಡಿ, ಈ ಥರ ಇದೆ ನಮ್ಮ ಪುಟ್ಟ ಮನೆ. ಹಾಗೆ ಪುಟ್ಟ ಕಿಚನ್ ಅಂತಲೇ ಹೇಳ್ಬೋದು, ಸಣ್ಣ ಕಿಚನ್. ಇದರಲ್ಲೇ ನಮ್ಮನ್ನ ನೆಳಪಾಕ ನಡೀತಾ ಇರುತ್ತೆ. ನೋಡಿ, ಒಂದು ಹಿತ್ತಾಳೆ ಏನಂತಾರೆ ಹಂಡೆ ಇಟ್ಕೊಂಡಿದ್ದೀನಿ, ಹಿತ್ತಾಳೆ ಹಂಡೆ. ಇದನ್ನು ಎಷ್ಟು ತೊಳೆದ್ರೂ ಕೈ ಏನೋ ಬರುತ್ತೆ. ವಾರಕ್ಕೆ 3 ಸತಿ ಅಂತೂ ತೊಳೆಯಲೇಬೇಕಿದ್ನ.
ಇಲ್ಲಾಂದರೆ ನೀರು ಕುಡಿಯೋಕ್ಕಾಗಲ್ಲ. ಸ್ಟೀಲ್ ಇಟ್ಕೊಂಡಿದ್ದೆ, ಆ ಸ್ಟೀಲ್ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಮತ್ತೆ ಇದನ್ನೇ ಮೇಲಿದ್ದಿದ್ದನ್ನ ತಂದುಕೊಟ್ರು, ಅದನ್ನು ಇಟ್ಕೊಂಡಿದ್ದೀನಿ. ಮಿಕ್ಸಿಗೆ ಪಾಯಿಂಟು ಅಲ್ಲಿದೆ, ಹಂಗಾಗಿ ನಾನು ಇಲ್ಲಿನೇ ಮಿಕ್ಸಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಸಿಂಕ್ ಇದೆ, ಸಿಂಕ್ ಪಕ್ಕನೇ ಹಾಕ್ಸ್ಬಿಟ್ಟಿದ್ದೀವಿ. ಅದಕ್ಕೆ ಈ ಕಡೆ ಇಲ್ಲೇ ಹಾಕ್ಸೋಕೆ ಹೇಳಿದ್ವಿ, ಅವರು ಕೆಲಸ ಮಾಡೋರು ಸರಿಯಾಗಿ ಮಾಡಿಲ್ಲ, ನಮಗೂ ಅವಾಗಷ್ಟು ತಲೆ ಓಡಲಿಲ್ಲ, ಹಂಗಾಗಿ ಸುಮ್ಮನೆ ಇದ್ದೀವಿ. ಯಾವಾಗೂ ನನ್ನ ಮಗಳದ್ದು ಇಲ್ಲಿ ಲಂಚ್ ಬ್ಯಾಗ್ ಇಲ್ಲೇ ಇಟ್ಟಿರ್ತೀನಿ, ಅವಳು ವಾಟ್ರ್ ಬಾಟ್ಲು ಮೇಲೆ ಇಟ್ಟಿದ್ದೀನಿ. ಈ ಥರ ನೋಡಿ ಅಡುಗೆ ಮನೆ ಈ ಥರ ಸಿಂಪಲ್ಲಾಗಿ. ಇಲ್ಲೆಲ್ಲ ಈ ಬಾಕ್ಸ್ಗಳಲ್ಲೆಲ್ಲ ನಾನು ದಿನಸಿ ಐಟಮ್ಸ್ ಇಟ್ಕೊತೀನಿ. ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಸಾಂಬಾರು ಪೌಡ್ರು, ಖಾರದ ಪೌಡ್ರು, ಹಾಗೆ ಕಾಳುಗಳು, ತುಪ್ಪ, ತಲೆಗಚ್ಚೋ ಎಣ್ಣೆ, ಕೊಬ್ಬರಿ ಎಣ್ಣೆ, ಸಾಸಿವೆ, ಜೀರಿಗೆ ಇವೆಲ್ಲ ಇಲ್ಲಿ ಇಟ್ಕೊತೀನಿ. ಮತ್ತು ನಾನು ಡೈಲಿ ಯೂಸ್ ಮಾಡೋವಂಥ ಕಾಳುಗಳು, ಬೇಳೆ ಕಾಳುಗಳು, ಹುಣಸೆಹಣ್ಣು, ಜೀರಿಗೆ ಎಲ್ಲನೂ ಆಲ್ಮೋಸ್ಟ್ ಮನೆಗೆ ಡೈಲಿ ಎಲ್ಲ ಯೂಸ್ ಮಾಡೋ ಅಂಥ ಬೇಳೆಕಾಳು ಎಲ್ಲನೂ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಅಕ್ಕಿ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಇದೆಲ್ಲ ತರಕಾರಿ ಇಡೋಕ್ಕೆ ಅಂತ ತರಿಸಿದ್ದೆ, ಫ್ರಿಜ್ ಕ್ಲೀನ್ ಮಾಡಬೇಕು, ಹಾಗಾಗಿ ಎಲ್ಲ ತೊಳೆದಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಬೇಗ ಸಿಗೋವಂಥದ್ದು ಉಪ್ಪು, ಎಣ್ಣೆ, ಬೆಲ್ಲ, ಸಕ್ಕರೆ ಅದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಉಪ್ಪಿನಕಾಯಿ ಹಾಕಿಟ್ಟಿರೋಂಥ ಜಾಡಿ, ಇದು ಉಪ್ಪಿನಕಾಯಿ ಇದೆ, ಅದರಲ್ಲಿ ತೋರಿಸ್ತೀನಿ ಅದನ್ನ ನೋಡಿ. ಸಕ್ಕರೆ, ಬೆಲ್ಲ, ಉಪ್ಪಿನಕಾಯಿ, ಎಣ್ಣೆ ಇಲ್ಲಿ ಇಟ್ಟಿದ್ದೀನಿ. ಬೇಗ ನನ್ನ ಮಗಳಿಗೂ ಅವಳು ಮೇಲಿಡ್ತಾ ಇದ್ದೆ ಫಸ್ಟೆಲ್ಲ, ಮೇಲೆ ಹತ್ತಿ ತೊಗೊಳಕ್ಕೆ ಹೋಗಿ ಒಂದು ಸತಿ ಹೊಡ್ಕೊಂಬಿಟ್ಟಿದ್ಲು ಎದೆಗೇ. ಹಂಗಾಗಿ ನಾನು ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳೋದು, ಅವಳು ಹೆಂಗಾರು ಮಾಡ್ಕೊಳ್ಳಿ ಅಂತ ಎಲ್ಲ ಕೆಳಗಿಟ್ಬಿಟ್ಟಿದ್ದೀನಿ ನೋಡಿ. ಈ ಥರ ಬಾಕ್ಸ್ಗಳು ಮೇಲೆ ಈ ಥರ ವಾರ್ಡ್ರೋಬ್ ಇದೆ ನಮ್ಮದು. ಮೇಲ್ಗಡೆ ಎಲ್ಲ ಬೇಡವಾದ ಸಾಮಾನೆಲ್ಲ ನಾವು ಮೇಲೆ ಇಟ್ಟಿದ್ದೀನಿ, ಬೇಡವಾಗಿರೋವೆಲ್ಲ ಮೇಲೆ ಕಟ್ಟಿಟ್ಬಿಟ್ಟಿದ್ದೀನಿ. ಮೇಲೆ ಇನ್ನೂ ಸುಮಾರು ಒಂದು 2 ಸಂಸಾರಕ್ಕಾಗೋಷ್ಟು ಪಾತ್ರೆ ಪಡ್ಗ ಎಲ್ಲ ಇದೆ ತುಂಬಾ ನೋಡಿ. ಇಷ್ಟೊಂದು ಎಲ್ಲ ಇಟ್ಟಿದ್ದೀನಿ. ಇಲ್ಲಿ ನಾನೇನಪ್ಪ ಇಟ್ಟಿದ್ದೀನಿ ಅಂದರೆ, ಇಲ್ಲಿ ದೇವ್ರ ಪೂಜೆ ಮಾಡುವಂಥದ್ದು ಕಳಸ, ದೀಪ, ಆ ಥರದ್ದು ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಹಿಂದಕ್ಕೆ ಆಗ್ಬಿಡ್ತದ್ದು ನೋಡಿ. ಇಲ್ಲಿ ನನಗೆ ಡೈಲಿ ಯೂಸ್ ಮಾಡಲ್ಲ ಅನ್ನೋ ವಸ್ತುಗಳನ್ನ ನಾನು ಇಲ್ಲೇ ಇಟ್ಟಿದ್ದೀನಿ. ಮೇಲ್ಗಡೆ ಇಟ್ಟಿದ್ದೀನಿ ಕಳಸ, ದೀಪ, ಅದೆಲ್ಲ ಪೂಜೆ ಸಾಮಾನೆಲ್ಲನೂ. ಕೆಳಗಿಟ್ಟರೆ ಮತ್ತು ನನ್ನ ಮಗಳು ಕಿತಾಪತಿ, ಹಂಗಾಗಿ ಮೇಲೆ ಇಡ್ತೀನಿ ಎಲ್ಲನೂ. ಇಲ್ಲಿ ನಾನು ಎಲ್ಲ ಚೊಂಬು, ಲೋಟ, ಸಣ್ಣ ಸಣ್ಣ ಬೌಲ್ಗಳು, ಬೇಡವಾಗಿದ್ದು ಗ್ಲಾಸ್ ಐಟಮ್ಸ್ ಎಲ್ಲ ಹಿಂದೆ ಇಟ್ಬಿಟ್ಟಿದ್ದೀನಿ. ಮಕ್ಕಳಿರೋರ ಮನೆಯಲ್ಲಿ ಸ್ವಲ್ಪ ಹುಷಾರಾಗೇ ಇರಬೇಕು ಅಂಥೇಳಿ ಎಲ್ಲ ಗ್ಲಾಸಿಂದೆಲ್ಲ ಹಿಂದ್ಗಡೆ ಇಟ್ಬಿಟ್ಟಿದ್ದೀನಿ. ಇದೆಲ್ಲ ಬೇಗ ಅರ್ಜೆಂಟಿಗೆ ತೊಗೊಳ್ಳೋ ಅಂತ ಮಾತ್ರ ಮುಂದೆ ಇಟ್ಟಿದ್ದೀನಿ. ನನಗೆ ಗಿಡ ಬೆಳೆಸೋದಂದರೆ ತುಂಬ ಇಷ್ಟ. ಜಾಗ ಇಲ್ಲ ಮನೆ ಹತ್ರ, ಎಲ್ಲ ಸಿಮೆಂಟ್ ಮಾಡಿಸ್ಬಿಟ್ಟಿದ್ದೀವಿ. ಮುಂದ್ಗಡೆನೂ ಜಾಗ ಇಲ್ಲ, ಹಿಂದ್ಗಡೆನೂ ಜಾಗ ಇಲ್ಲ. ಹಂಗಾಗಿ ಸಿಮೆಂಟ್ ಎಲ್ಲ ಮಾಡಿಸಿರೋದ್ರಿಂದ ಮಣ್ಣಿನೆಲ್ಲ ಎಲ್ಲೂ ಇಲ್ಲ ನಮಗೆ. ಹಂಗಾಗಿ ನಾನು ಪಾಟಲ್ಲೇ ಗಿಡಗಳನ್ನ ಬೆಳೆಸ್ಕೊತಾ ಇದ್ದೀನಿ. ನನಗಿಷ್ಟ, ಏನೋ ಒಂಥರ ಗಿಡಗಳು ಬೆಳೆಸೋಕೆ ಖುಷಿ. ಅದರಲ್ಲೂ ಶೋ ಗಿಡಗಳನ್ನ ಬೆಳೆಸೋಕೆ ತುಂಬ ಇಷ್ಟ ಆಗುತ್ತೆ ನನಗೆ. ಹಂಗಾಗಿ ನೋಡಿ, ಇದೊಂದು ಗಿಡ ಬೆಳೆಸಿದ್ದೀನಿ. ಇದು ಒಂದೇ ಒಂದು ತಂದು ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಕೂಡ ಅಷ್ಟೇ. ಇದು ಇನ್ನೊಂದಿತ್ತು, ಈಗ ಯಾಕೋ ಗೊತ್ತಿಲ್ಲ ಒಣಗೋಗ್ಬಿಡ್ತು. ಇದೊಂದು ಚೆನ್ನಾಗಿದೆ, ಇನ್ನೊಂದಿದೆ ಹಿಂದ್ಗಡೆ. ಇದು ಕೂಡ ಅಷ್ಟೇ ನೋಡಿ, ಚೆನ್ನಾಗಿ ಬಂದಿದೆ. ಈ ಗಿಡ ಎಲ್ಲ ಶೋ ಗಿಡಗಳು ಇದೆಲ್ಲ. ಹಂಗಾಗಿ ಅಡುಗೆ ಮನೆಯಲ್ಲಿ ಈ ಥರ ನಾನು ಏನೋ ಹಸಿರು ನೋಡ್ತಾಯಿದ್ರೆ ಖುಷಿ ಅನಿಸುತ್ತಲ್ವ, ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಈ ಥರ ಅಡುಗೆ ಮನೆಯಲ್ಲಿ ಗಿಡ ಇಟ್ಟಿದ್ದೀನಿ. ಇದೇನಪ್ಪ ಟೇಬಲ್ ಅಂತಂದರೆ, ಟೇಬಲ್ ಇದು ನಾವು ಫಸ್ಟ್ ತೊಗೊಂಡಿದ್ದಂಥ ಟಿ ವಿ ಟೇಬಲ್. ಇದು ಡೂಮ್ ಟಿ ವಿ ಇತ್ತು ನಮ್ಮ ಮನೆಯಲ್ಲಿ. ಆವಾಗ ನಾವು ಇದನ್ನು ತೊಗೊಂಡಿದ್ದು. ಫಸ್ಟ್ ನಾವು ಚಿತ್ರದುರ್ಗದಲ್ಲಿ ನಮ್ಮ ಮನೆಯವ್ರ ಡ್ಯೂಟಿ ಇತ್ತು, ಆವಾಗ ನಾವು ಒಂದು ಡೂಮ್ ಟಿ ವಿ, ಇದೊಂದು ಟೇಬಲು ತೊಗೊಂಡಿದ್ದು. ಈಗ ಸುಮಾರು ಇದಕ್ಕೆ ಎಷ್ಟು ವರ್ಷ ಆಗಿದೆ ಅಂದರೆ ಒಂದು 16-17 ಮಿನಿಮಮ್ 18 ವರ್ಷನೇ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ.
18-19 ವರ್ಷ ಅಂತೂ ಆಗಿದೆ ಈ ಟೇಬಲ್ ತೊಗೊಂಡು. ಇನ್ನೂ ಎಷ್ಟು ಗಟ್ಟಿಮುಟ್ಟಾಗಿ ತುಂಬ ಚೆನ್ನಾಗಿದೆ ಅಂದರೆ ಈಗಿಂದು ಯಾವುದು ಈ ಥರ ಬರೋಲ್ಲ, ಅಷ್ಟು ಕ್ವಾಲಿಟಿ ಆಗಿದೆ. ಟಿ ವಿನೂ ಕೂಡ ಚೆನ್ನಾಗಿತ್ತು. ಮೊನ್ನೆ ನಾವೇ ಬೇಡ ಅಂತ ತೆಗೆದು ಬಿಟ್ಟಿದ್ದಷ್ಟೇ. ನೋಡಿ, ಇದನ್ನು ನಾನು ವೇಸ್ಟ್ ಮಾಡಿದೆ, ಎಲ್ಲೂ ಸುಮ್ಮನೆ ಯಾಕೆ ಬಿಸಾಕೋದು ಅಂದ್ಬಿಟ್ಟು ಇದನ್ನು ಇಲ್ಲಿ ಗಿಡ ಇಡೋಕೆ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಆ ಥರ ಇಟ್ಕೊಂಡಿದ್ದೀನಿ. ಈ ಕೆಳಗಡೆ ಎಲ್ಲ ಏನಾದರೂ ಬೇಡವಾದ ವಸ್ತುನ ಇಟ್ಟಿದ್ದೀನಿ. ಇನ್ನೇನು ಇಟ್ಟಿಲ್ಲ, ನಾನಲ್ಲಿ ನಟ್ಟು ಬೋಲ್ಟು ಅವೆಲ್ಲ ಹಾಕಿಟ್ಟಿದ್ದೀನಿ. ನೋಡಿ, ಈ ಥರ ನನ್ನ ಪುಟ್ಟ ಅಡುಗೆ ಮನೆ ಯಾವ ರೀತಿ ಇದೆ. ಕತ್ಲನ್ನಿಸ್ತಾ ಇದೆ. ನನ್ನ ಪುಟ್ಟ ಅಡುಗೆ ಮನೆ. ಅಡುಗೆ ಮನೆಯಿಂದ ಬಂದರೆ ಇಲ್ಲೊಂದು ಹಾಲ್ ಥರ ಇದೆ. ಹಾಲ್ ಅಂದರೆ ಇದನ್ನು ಸುಮ್ಮನೆ ಆ ಥರ ಏನಾದರೂ ಫಂಕ್ಷನ್ಗಳಲ್ಲಿ ಇಲ್ಲಿ ಅಡುಗೆ ಮಾಡೋಕ್ಕೆ, ಕೂತ್ಕೊಳ್ಳೋಕ್ಕೆ, ಊಟ ಮಾಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಅದು ಇದು ಸಾಮಾನು ಇಟ್ಟಿರ್ತೀವಿ, ಹಂಗಾಗಿ ಜಾಗ ಆಗಲ್ಲ ಅಂತ ಇಲ್ಲಿ ನಾವು ಈ ಥರ ಒಂದು ರೂಮ್ನ ಮಾಡಿರೋ ಅಂಥದ್ದು. ಇವು ಕರ್ಟನ್ ಎಲ್ಲ ಇವತ್ತು ತೊಳೆದು ಹಾಕಿದ್ದೆ, ಎಲ್ಲ ಒಣಗಿದ್ದಾವೆ, ಹಂಗಾಗಿ ಹಾಕಬೇಕು ಕಿಟಕಿಗೆ. ನಮ್ಮ ಮನೆಯವ್ರು ಬರಲಿ, ನಂಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಇಟ್ಟಿರೋ ಅಂಥದ್ದು. ಇದೊಂದು ರೂಮು ನೋಡಿ, ಆವಾಗಲೇ ಫಸ್ಟಿಂದ ತೋರಿಸಿದ್ನ, ಮುಂದ್ಗಡೆಯಿಂದ ಹಿಂದ್ಗಡೆ ಇದು. ಈಗ ಹಿಂದ್ಗಡೆಯಿಂದ ಮುಂದ್ಗಡೆ ತೋರಿಸ್ತಾ ಇದ್ದೀನಿ. ಇದೊಂದು ರೂಮ್ ಅಂತಂದರೆ ನೋಡಿ, ಈ ರೂಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ತುಂಬ ಏನು ಬಾತ್ರೂಮ್ಗಳಿಲ್ಲ ನಮ್ಮ ಮನೇಲಿ, ಇರೋದೇ 2 ಬಾತ್ರೂಮು. ನೋಡಿ, ಇಲ್ಲಿ ನಾವು ಅಡಿಕೆ ಕೆಲಸ ಮಾಡೋದ್ರಿಂದ, ನಾವೇ ಅಡಿಕೆ ಬೇಯಿಸೋದ್ರಿಂದ ಅದಕ್ಕೆ ಬೇಕಾಗಿರೋ ಅಂಥ ಚೀಲಗಳು, ದೊಡ್ಡ ದೊಡ್ಡ ಪಾಟ್ಗಳು, ಪುಟ್ಟಿಗಳನ್ನು ನಾವು ಮೇಲೆ ಇಟ್ಟಿರ್ತೀವಿ. ಇವೆಲ್ಲ ನಾವು ಅಡಿಕೆ ಕೆಲಸಕ್ಕೆ ಯೂಸ್ ಮಾಡೋ ಅಂಥವುದನ್ನು ನಾವು ಮೇಲೆ ಇಟ್ಟಿದ್ದೀವಿ. ಇಲ್ಲಿ ಏನಪ್ಪ ಇಟ್ಟಿದ್ದೀವಿ ಅಂತಂದರೆ, ಇಲ್ಲೊಂದು ಸಿಲಿಂಡ್ರ್ ಇಟ್ಟಿದ್ದೀನಿ. ಇದು ಹಿತ್ತಾಳಿ ಕೊಡಪಾನ ಚೊಂಬು ಇದು ಪಾತ್ರೆ. ಇದನ್ನು ಹಿಂದ್ಗಡೆ ಹಾಕ್ಬಿಟ್ಟಿದ್ದೆ, ಮೊನ್ನೆ ಕ್ಲೀನ್ ಮಾಡಿದಾಗ ತೆಗೆದಿಟ್ಟೆ. ಇದೆಲ್ಲ ಎಷ್ಟು ಕಾಸ್ಟ್ಲಿ ಆಗುತ್ತೆ, ಸುಮ್ಮನೆ ಎಸ್ಬಿಟ್ಟಿದ್ದೀನಲ್ಲ ಅಂತ ಅಂದ್ಬಿಟ್ಟು ತಂದಿದ್ದೀನಿ. ಇದನ್ನು ಕ್ಲೀನ್ ಮಾಡಿ ತೆಗೆದಿಟ್ಕೋಬೇಕು. ಇಲ್ಲೊಂದು ಸಿಲಿಂಡ್ರು. ಇದು ಏನಪ್ಪ ಅಂದರೆ, ಇದು ಸ್ವಲ್ಪ ಅಡಿಕೆ ಅಷ್ಟೇ. ಇದು ಅಡಿಕೆ ಇಟ್ಟಿದ್ದೀವಿ. ನಾವು ಅಡುಗೆಗೆ ಕೊಬ್ಬರೆಣ್ಣೆನೇ ಬಳಸೋದ್ರಿಂದ ಕೊಬ್ಬರೆಣ್ಣೆ ಹಾಕಿಸ್ಬೇಕು. ಹಾಕ್ಸಿದ್ದು ಒಂದು 3 ತಿಂಗಳು ಮೇಲೆ ಆಯಿತು. ಕೊಬ್ಬರೆಣ್ಣೆ ಖಾಲಿ ಆಗ್ತಾ ಬಂದಿದೆ. ಇಷ್ಟೇ ಇರೋದು, ಈಗ ಇಷ್ಟೇ ಇದೆ ನೋಡಿ, ಹಾಕಿಸ್ಬೇಕು. ಇದೇನಪ್ಪ ಅಂದರೆ, ಇದು ಅಕ್ಕಿ, ಇದು ರಾಗಿ ಅಷ್ಟೇ, ಇನ್ನೇನಿಲ್ಲ. ಇದು ನಾವು ದೇವ್ರ ದೀಪಕ್ಕೆ ಹಾಕೋಕ್ಕೆ ಅಂತ ಮಾಡಿಸಿರೋ ಅಂಥ ಎಣ್ಣೆ. ಇದು ನಾವು ಅಡುಗೆಗೆ ಬಳಸೋ ಅಂಥ ಎಣ್ಣೆ. ಇದೊಂದು ಹಳೆಯ ಟೇಬಲ್ಲು, ಇದನ್ನಿಲ್ಲೇ ಇಟ್ಟಿದ್ದೀವಿ. ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡಿದಾಗೆಲ್ಲ ಇದನ್ನು ತೊಳೆದ್ಬಿಟ್ಟು ಬಳಸ್ತೀನಿ. ಇಲ್ಲಿ ನಾವು ತೂಕ ಮಾಡೋವಂಥ ಮಿಷಿನ್ ಕೂಡ ಇಟ್ಟಿದ್ದೀವಿ. ಟಿ ವಿದು ಬಾಕ್ಸು, ಖಾಲಿ ಬಾಕ್ಸು. ಮೊನ್ನೆ ಕ್ಲೀನ್ ಮಾಡಿದ್ನಲ್ಲ ಮನೇನ, ಆವಾಗ ತೆಗೆದೆ ಆ ಕಡೆ ಹೊರಗೆ ಹಾಕೋಣ ಅಂತ. ಹಾಕೋಕ್ಕೆ ಮನಸ್ಸು ನೋಡಿ. ಇದೊಂದು ರೂಮು. ಇದು ಬಾತ್ರೂಮ್ ನೋಡಿ. ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಇಟ್ಟಿದ್ವಿ, ಸಿಂಕು ಒಂದು ಇದೆ ಅಷ್ಟೇ. ಇಲ್ಲಿ ನಾನು ಡೈಲಿ ಯೂಸ್ ಮಾಡೋವಂಥ ಬಟ್ಟೆಗಳನ್ನ ಇಟ್ಟಿದ್ದೀನಿ. ಡೈಲಿ ನೈಟಿ ಎಲ್ಲರ ಹೋದ್ರೆ ಹಾಕೊಳ್ಳೋಂಥ ಚೂಡಿದಾರ್ಗಳನ್ನ ಇಟ್ಟಿದ್ದೀನಿ. ಚೂಡಿದಾರ್ಗಳು ಸ್ವಲ್ಪ ಬೆಡ್ಸ್ಬೆಟ್ಟೆಲ್ಲ ಇಟ್ಟಿದ್ದೀನಿ ನೋಡಿ. ಇಲ್ಲಿ ನಾನು ವರಮಹಾಲಕ್ಷ್ಮಿಗೆ ಪೂಜೆ ಮಾಡೋವಂಥ ಬಳಸೋವಂಥ ವಸ್ತುನೆಲ್ಲ ಈ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ಇಲ್ಲಿ ಬೆಡ್ಶೀಟ್ಗಳು ಇಟ್ಟಿದ್ದೀನಿ.
ಮನೆ ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ನಾನು. ನನಗೆ ಯಾವ ರೀತಿ ಬೇಕೋ ಆ ರೀತಿ. ಇಲ್ಲೆಲ್ಲ ನಾನು ಒಂದು ಬಾಕ್ಸಲ್ಲಿ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು, ಸಾಂಬಾರು ಪೌಡ್ರು, ಖಾರದ ಪೌಡ್ರು ಮತ್ತು ಸ್ವಲ್ಪ ದಿನಸಿ ಸಾಮಾನುಗಳನ್ನ ಇಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ಇಲ್ಲಿ ಡೈಲಿ ಯೂಸ್ ಇದರಲ್ಲೆಲ್ಲ ಬೇಕಾದಾಗ ತೆಗೆದು ಹಾಕ್ಕೊತೀನಿ. ಈ ಬಾಕ್ಸಲ್ಲೆಲ್ಲ ಡೈಲಿ ಯೂಸಿಗೆ ಎಲ್ಲನೂ ಹಾಕ್ಕೊಂಡಿರ್ತೀನಿ ನಾನು. ಇಲ್ಲಿ ಎಣ್ಣೆ, ತುಪ್ಪ, ಎಣ್ಣೆ ಅಂದರೆ ತಲೆಗೆ ಎಣ್ಣೆ ನಾನು ಬಿಸಿ ಮಾಡಿ ಕೊಬ್ಬರಿ ಎಣ್ಣೆನ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಹಿಂದ್ಗಡೆ ಇರೋ ಬಾಕ್ಸಲ್ಲಿ ತುಪ್ಪ, ಸ್ವಲ್ಪ ರವೆ, ಶಾವಿಗೆ, ಏನು ಮನೆಗೆ ಡೈಲಿ ಯೂಸಿಗೆ ನಾವು ಇದು ಮಾಡ್ತೀವೋ ಅದೆಲ್ಲನೂ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಡೈಲಿ ಯೂಸಿಗೆ ಏನೇನು ಬೇಕೋ ಎಲ್ಲನೂ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಮಿಕ್ಸಿನ ಇಲ್ಲಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಪಾಯಿಂಟು ಇಲ್ಲಿದೆ. ಸಿಂಕ್ ಇಲ್ಲಿ ಹತ್ರ ಇರೋದ್ರಿಂದ ನೀರೆಲ್ಲ ತೊಳೆದಿದ್ದು ನೀರೆಲ್ಲ ಸಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬೇಕಾದಾಗ ಹಾಕ್ಕೊಳೋದು, ತೆಗಿಯೋದು ಅಷ್ಟು ಮಾಡ್ತೀನಿ. ಅಲ್ಲಿಗೂ ಮಿಕ್ಸಿ ಪಾಯಿಂಟ್ ಮಾಡಿಸಿದ್ವಿ. ಹಾಕೋರು ಎಲ್ಲ ಮಿಸ್ ಮಾಡಿ ಹಾಕಿ ನಮಗೆ ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ಟಿಲ್ಲ. ಏನು ಮಾಡೋಕ್ಕಾಗಲ್ಲ, ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹಾಗೆ ತರಕಾರಿ ಎಲ್ಲ ತಂದಿದ್ರು ಇವತ್ತು. ಹಾಗಾಗಿ ಸ್ವಲ್ಪ ಸೊಪ್ಪೆಲ್ಲನೂ ಸ್ವಲ್ಪ ಬಿಡಿಸ್ಕೊಬೇಕು. ಹಂಗಾಗಿ ಸ್ವಲ್ಪ ಬಿಚ್ಚಿಟ್ಟಿದ್ದೀನಿ ಗಾಳಿಗೆ ಹಾರ್ಕೊಳ್ಳಿ ಅಂತ. ಸಬ್ಬಸಿಗೆ, ಮೆಂತೆ, ಪಾಲಕ, ಕೊತ್ತಂಬರಿ ಎಲ್ಲ ತಂದಿದ್ರು. ಕಾಯಿ ನೋಡಿ ಎಷ್ಟು ಬಲ್ತಿದೆ, ಚೆನ್ನಾಗಿದೆ ಕಾಯಿ. ಈಗ ಸಾಂಬಾರು ಮಾಡಿದ್ನೆಲ್ಲ ಉಳಿದಿತ್ತು ಎತ್ತಿಡಬೇಕು. ಅಡುಗೆ ಮನೆನ ಈ ಥರ ನಾನು ಮಾಡ್ಕೊಂಡಿರೋ ಅಂಥದ್ದು. ಇಲ್ಲಿ ಸಕ್ಕರೆ, ಬೆಲ್ಲ, ಎಣ್ಣೆ ಮತ್ತು ಸ್ವಲ್ಪ ಉಪ್ಪಿನಕಾಯಿ ಆ ಥರದ್ದು ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ. ಅಕ್ಕಿ ಮತ್ತು ಇಲ್ಲಿ ಸ್ವಲ್ಪ ಈ ಬಾಕ್ಸಲ್ಲಿ ನಿಂಬೆಹಣ್ಣೆಲ್ಲ ಹಾಕಿಟ್ಟಿದ್ದೀನಿ. ಮತ್ತು ಇದು ಜೇನುತುಪ್ಪ, ಪ್ಯೂರ್ ಜೇನುತುಪ್ಪ. ನಮಗೆ ಕಾಡಲ್ಲಿ ಸಿಗುತ್ತೆ ಅಂದರೆ ತಂದು ಕೊಡ್ತಾರೆ, ಅವ್ರ ಹತ್ರ ತೊಗೊಂಡಿರೋ ಅಂಥದ್ದು. ನೋಡಿ ಇಲ್ಲಿ ನಾನು ಯಾವಾಗಾದರೂ ಡೈಲಿ ಯೂಸ್ ಮಾಡೋ ಅಂಥದ್ದೇನಲ್ಲ. ಯಾರಾದರೂ ಬಂದರೆ ಅಡುಗೆ ಮಾಡೋಕ್ಕೆ ಬೇಕಾದಂಥ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಗಳನ್ನು ನಾನು ಇಲ್ಲಿಟ್ಟಿದ್ದೀನಿ. ಇಲ್ಲೆಲ್ಲ ಅಷ್ಟು ಬೆಳಕು ಕಾಣ್ತಾ ಇಲ್ಲ. ಕುಕ್ಕರು ಈ ಥರದ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸಿಲಿಂಡ್ರು ಒಂದು ಒಳಗೆ ಇಟ್ಟಿದ್ದೀನಿ, ಹಳೇದು. ನಾನಿಲ್ಲಿ ಡೈಲಿ ಯೂಸ್ ಮಾಡೋ ಅಂಥ ಖಾರದ ಪೌಡ್ರು, ಸಾಂಬಾರು ಪೌಡ್ರು, ಮೆಂತ್ಯಕಾಳು, ಜೀರಿಗೆ, ಸಾಸಿವೆ, ಕೆಲವೊಂದು ಬೇಕಾಗಿರೋಂಥ ಮಸಾಲ ಐಟಮ್ಸ್ಗಳು, ಇದನ್ನೆಲ್ಲನೂ ನಾನು ಈ ಥರ ಬಾಕ್ಸಲ್ಲಿ ಹಾಕಿ ಜೋಡಿಸ್ಕೊಂಡಿದ್ದೀನಿ. ಈ ಕೆಳಗೆಲ್ಲ ಬಾಕ್ಸ್ಗಳನ್ನ ನಾನು ಜೋಡಿಸ್ಕೊಂಡಿದ್ದೀನಿ. ಬಾಕ್ಸ್ಗಳು ಸ್ಕೂಲಿಗೆ ತೊಗೊಂಡೋಗೋದು ಮತ್ತು ಎಲ್ಲರೂ ಹೋದರೆ ಊಟ ಏನಾದರೂ ತೊಗೊಂಡೋಗೋದು, ಈ ಥರ ಬಾಕ್ಸ್ಗಳನ್ನ ನಾನು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ಡೈಲಿ ಯೂಸ್ ಮಾಡೋ ಅಂಥ ಪಾತ್ರೆಗಳು, ಕುಕ್ಕರ್ಗಳು, ಹಾಗೆ ಬಾಣಲಿಗಳನ್ನ ನಾನು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ತಟ್ಟೆ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಪ್ಲೇಟ್ಸು, ತಟ್ಟೆಗಳು, ಸಣ್ಣ ಸಣ್ಣ ಪ್ಲೇಟ್ಸ್ಗಳನ್ನ ನಾನು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ಲಟ್ಟಣಿಗೆ ಟೀ ಸೋಸೋವಂಥದ್ದು ಈ ಥರದನ್ನ ಈ ಕಡೆ ಇಟ್ಕೊಂಡಿದ್ದೀನಿ. ಸ್ಪೂನನ್ನು ಒಂದು ಕಡೆ ಹಾಕ್ಕೊಂಡಿದ್ದೀನಿ. ಡೈಲಿ ಯೂಸ್ ಮಾಡೋವಂಥ ಸಾಂಬಾರು ಚಮಚ, ಅನ್ನದ ಚಮಚ, ಸ್ವಲ್ಪ ಡೈಲಿ ಯೂಸ್ ಮಾಡೋವಂಥ ಲೋಟ, ಡೈಲಿ ಯೂಸ್ ಮಾಡೋವಂಥವನ್ನೇ ನಾನು ಮಿಕ್ಸಿ ಜಾರ್ಗಳು, ಇವೆಲ್ಲ ನಾನು ಡೈಲಿ ಯೂಸ್ ಮಾಡೋವಂಥ ವಸ್ತುಗಳು. ಇವನ್ನು ನಾನು ಬೇಗ ಸಿಗೋ ಥರ ಇಲ್ಲೇ ಇಟ್ಕೊಂಡಿದ್ದೀನಿ. ಜಾಸ್ತಿ ಆಗಿರೋದನ್ನೆಲ್ಲ ನಾನು ಲೋಟಗಳು, ಬೇಡದೇ ಇರೋ ಅಂದರೆ ನಾನು ಡೈಲಿ ಯೂಸ್ ಮಾಡಲಿಲ್ಲದೆ ಥರದವನ್ನೆಲ್ಲ ನಾನು ಇಲ್ಲೆಲ್ಲ ಇಟ್ಬಿಟ್ಟಿದ್ದೀನಿ. ಇವೆಲ್ಲ ಡೈಲಿ ಯೂಸ್ ಮಾಡೋವಂಥದ್ದು. ನಾನು ಹಾಲು ಕಾಯಿಸೋವಂಥದ್ದು ಪಾತ್ರೆ ಮತ್ತು ಸಾಂಬಾರು ಮಾಡೋದು, ಕುಕ್ಕರ್ಗಳು, ಇವನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇವೆಲ್ಲ ಡೈಲಿ ಯೂಸ್ ಮಾಡೋವಂಥದ್ದು. ದೊಡ್ಡ ಪಾತ್ರೆಗಳು, ಹಬ್ಬಗಳಲ್ಲಿ ಮಾಡೋವಂಥದ್ದು, ಆ ಥರದ ಪಾತ್ರೆಗಳನ್ನೆಲ್ಲ ನಾನು ಇಲ್ಲಿ ಮೇಲೆ ಇಟ್ಬಿಟ್ಟಿದ್ದೀನಿ. ಇಲ್ಲೆಲ್ಲ ಫುಲ್ ಅವೇ ಇದ್ದಾವೆ. ಅದು ಒಂದಿನ ತೋರಿಸ್ತೀನಿ. ಈಗ ನನಗೆ ಸಿಗಲ್ಲ, ನಾನು ತೋರ್ಸೋಕ್ಕಾಗಲ್ಲ. ಅದನ್ನು ಒಂದಿನ ನಾನು ತೋರಿಸ್ತೀನಿ.
ಈ ರೀತಿ ನನ್ನ ಮನೆ ನೋಡಿ. ಈ ಫ್ರಿಜ್ ಅಂದರೆ ಇದು ಸುಮಾರು ನಾವು ತಗೊಂಡೆ ಒಂದು 20 ವರ್ಷ ಆಯಿತು. ಈ ಫ್ರಿಜ್ಜು 20 ವರ್ಷದ ಫ್ರಿಜ್ ಇದು. ಇನ್ನೂ ಚೆನ್ನಾಗಿದೆ ನೋಡಿ. ಈ ಫ್ರಿಜ್ಜಲ್ಲಿ ನಾನು ಅಂಥದ್ದು ಏನೂ ಇಲ್ಲ ಇಟ್ಟಿಲ್ಲ. ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಕಾಳೆಲ್ಲ ತರ್ತಾರೆ ನಮ್ಮ ಮನೆಯವರು. ಜಾಸ್ತಿ ಕಾಳುಗಳ್ನ ತಂದಿರ್ತಾರೆ. ಅವೆಲ್ಲ ನಾನು ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಫ್ರಿಜ್ಜಲ್ಲಿ ಅದು ಇದು ಎಲ್ಲ ಇಟ್ಟಿದ್ದೀನಿ ಅಷ್ಟೇ. ಇನ್ನೇನು ನಾನು ಜಾಸ್ತಿ ಸಣ್ಣ ಫ್ರಿಜ್ ಆಗಿರೋದ್ರಿಂದ ಜಾಸ್ತಿ ಇಟ್ಕೊಳೋಕ್ಕೆ ಜಾಗ ಇಲ್ಲ, ಹಾಗಾಗಿ ಜಾಸ್ತಿ ಏನು ಇಟ್ಟಿಲ್ಲ. ಮತ್ತು ತುಂಬ ವರ್ಷದ ಫ್ರಿಜ್ ಇದು. ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ, ಇನ್ನೂ ಬರ್ತಾಯಿದೆ. ಇದು ಕೊಡೋಕ್ಕೆ ಮನಸ್ಸಿಲ್ಲ, ನೋಡೋಣ ಮುಂದೆ. ಇದು ನನ್ನ ಕಿಚನ್. ಸಿಂಪಲ್ಲಾಗಿ ಚಿಕ್ಕದಾಗಿ ಚೊಕ್ಕವಾಗಿರೋ ಅಂಥ ಕಿಚನ್ ನಂದು. ನಮ್ಮ ಕಿಚನ್ ಈ ಥರ ಸಿಂಪಲ್ಲಾಗಿದೆ ನೋಡಿ. ಸೊಪ್ಪೆಲ್ಲ ತಂದಿರೋದು ಹಾಗೆ ಇದೆ, ಬಿಡಿಸ್ಬೇಕು ಇವಾಗ. ಯಾವ ರೀತಿ ಇದೆ ನಮ್ಮ ಮನೆ? ಚಿಕ್ಕದಾಗಿ ಚೊಕ್ಕವಾಗಿ ಇರೋಂಥ ಮನೆ ನಮ್ಮದು. ತುಂಬ ಆಡಂಬರವಾಗಿ ಆ ಥರ ಏನಿಲ್ಲ. ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನನಗೆ ಯಾವಾಗ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಇದೆ. ಶ್ರಾವಣದ ಭಾನುವಾರ, ನಮ್ಮ ಇವತ್ತು 2ನೇ ಭಾನುವಾರ ಮಾನದೇವ್ರ ವಾರ ಕೂಡ, ಹಾಗೆ ಶ್ರಾವಣದ ಭಾನುವಾರ ಬೇರೆ 2ನೇ ಭಾನುವಾರ. ಪೂಜೆ ಮಾಡಬೇಕು. ಒಲೆಗೆಲ್ಲ ನಾನು ಗ್ಯಾಸ್ ಸ್ಟವ್ ಎಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಿರೋವಂಥದ್ದು ಒಲೆಗೆ. ನನ್ನ ಮಗಳು ನೋಡಿ ಒಂದು 10 ನಿಮಿಷ ಆಯ್ತವಳೆ ಬಂದು. ಈಗ ಹಾಲು ಕೊಡು ಅಂತ ಬಂದಿದ್ದಾಳೆ. ನಮ್ಮ ಮನೆಯವ್ರಿಗೆ ಬಿಸಿನೀರು ಕಾಯಿಸ್ಬಿಟ್ಟು ನನ್ನ ಮಗಳಿಗೆ ಹಾಲು ಕಾಯಿಸೋಕೆ ಇಟ್ಟಿದ್ದೀನಿ. ಹಾಲು ಕಾಯಿಸ್ಬೇಕು.